ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ SSC ಅವರು ಸ್ಟೆನೋಗ್ರಾಫರ್ ಪೋಸ್ಟ್ಗೆ ಮಾಡ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಹೇಗೆ ಅಪ್ಲಿಕೇಶನ್ ಹಾಕೋದು, ಎಲ್ಲದ್ರ ಬಗ್ಗೆನೂ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟೆನೋಗ್ರಾಫರ್ ಗ್ರೇಡ್ C ಮತ್ತು D ಇವರು ರಿಕ್ರೂಟ್ಮೆಂಟ್ ಮಾಡ್ತಿರೋದು. ಈ ಆನ್ಲೈನ್ ಅಪ್ಲಿಕೇಶನ್ ಬಂದು 2/8/2023 ಶುರುವಾಗಿದೆ. 23/8/2023 ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದ್ರೆ ರಾತ್ರಿ 11 ಗಂಟೆವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇದ್ರದ್ದು ಫೀಸ್ ನ ಪೇಮೆಂಟ್ ಮಾಡೋಕ್ಕೂ ಅದೇ ಲಾಸ್ಟ್ ಡೇಟ್ ಅಂಡ್ ಟೈಮ್ ಆಗಿರುತ್ತೆ. ಹಾಗೆ ನೀವೇನಾದ್ರೂ ಆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪು ಮಾಡಿದ್ರೆ ಆ ಅಪ್ಲಿಕೇಶನ್ ನ ಕರೆಕ್ಷನ್ ಮಾಡಕ್ಕೆ ಡೇಟ್ ಬಂದು 24/8/2023 25/8/2023 ಟೈಮ್ ಇರುತ್ತೆ. ಇನ್ನು ಇದ್ರ ಎಕ್ಸಾಮ್ ಬಂದು ಅಕ್ಟೋಬರ್ 2023 ಇರಬಹುದು. ಸೊ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಇಲ್ಲಿ ಇದೆ. ನಾನು ಹಾಗೆ ಹೇಳ್ತೀನಿ, ನೀವು ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದ್ರೆ ಫುಲ್ ನಿಮ್ ಕಂಪ್ಲೀಟ್ ಆರಾಮಾಗಿ ಎಷ್ಟೋ ಎಲ್ಲಿ ಬೇಕಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಆರಾಮಾಗಿ ನೋಡ್ಬೋದು. ಅದಕ್ಕೋಸ್ಕರ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಂಟೇಟಿವ್ ವ್ಯಾಕೆನ್ಸಿ. ಅಂದ್ರೆ ಈ ವ್ಯಾಕೆನ್ಸಿ ಜಾಸ್ತಿ ಏನಾದ್ರೂ ಆಗ್ಬೋದು, ಕಡಿಮೆನಾದ್ರೂ ಆಗ್ಬೋದು. ಈಗ ಒಟ್ಟು ಟೆಂಟೇಟಿವ್ ಆಗಿ ಬಿಟ್ಟಿದ್ದಾರೆ. ಸೊ ಸ್ಟೆನೋಗ್ರಾಫರ್ ಗ್ರೇಡ್ C ಈ ಪೋಸ್ಟ್ಗೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವ್ಯಾಕೆನ್ಸಿ ಇದೆ, ಯಾವ ಕ್ಯಾಟಗರಿಲಿ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿದೆ, ನೋಡ್ಕೊಳ್ಳಿ. ಸೊ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ 1 ವ್ಯಾಕೆನ್ಸಿ ಇದೆ. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ 25 ವ್ಯಾಕೆನ್ಸಿ ಇದೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ 2 ವ್ಯಾಕೆನ್ಸಿ ಇದೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಅಂಡ್ ಫಾರ್ಮರ್ ವೆಲ್ಫೇರ್ 1 ವ್ಯಾಕೆನ್ಸಿ ಇದೆ. ಡಿಪಾರ್ಟ್ಮೆಂಟ್ ಆಫ್ ವಾಟರ್ ಅಂಡ್ ರಿಸೋರ್ಸಸ್ ಇದು 5 ವ್ಯಾಕೆನ್ಸಿ ಇದೆ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇಲ್ಲಿ 2 ವ್ಯಾಕೆನ್ಸಿ ಇದೆ. MRO ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ 2 ವ್ಯಾಕೆನ್ಸಿ ಇದೆ. MRO ಟೆಕ್ಸ್ಟೈಲ್ 1 ವ್ಯಾಕೆನ್ಸಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 11 ವ್ಯಾಕೆನ್ಸಿ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ 30 ವ್ಯಾಕೆನ್ಸಿ. ಇನ್ನು MO ಕಲ್ಚರ್ ಇದು ಒಂದು 2 ವ್ಯಾಕೆನ್ಸಿ ಇದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದು ಬಂದು 11 ವ್ಯಾಕೆನ್ಸಿ ಇದೆ. ಟೋಟಲ್ ಗ್ರೇಡ್ C ಅಲ್ಲಿ 93 ವ್ಯಾಕೆನ್ಸಿ ಇದೆ. ಇನ್ನು ಗ್ರೇಡ್ D ಗೆ ನೋಡೋದಾದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಲ್ಲಿ 26 ವ್ಯಾಕೆನ್ಸಿ ಇದೆ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ 2 ವ್ಯಾಕೆನ್ಸಿ ಇದೆ. CBDT 392 ವ್ಯಾಕೆನ್ಸಿ ಇದೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ 4 ವ್ಯಾಕೆನ್ಸಿ ಇದೆ. ಇನ್ನು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ 6 ವ್ಯಾಕೆನ್ಸಿ ಇದೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI 25 ವ್ಯಾಕೆನ್ಸಿ ಇದೆ. CVC 2 ವ್ಯಾಕೆನ್ಸಿ ಇದೆ. DOP ಅಂಡ್ T 427 ವ್ಯಾಕೆನ್ಸಿ ಇದೆ. ಕನ್ಸ್ಯೂಮರ್ ಅಫೈರ್ಸ್ 1 ವ್ಯಾಕೆನ್ಸಿ. ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ 5 ವ್ಯಾಕೆನ್ಸಿ. ಸೈನ್ಸ್ ಅಂಡ್ ಟೆಕ್ನಾಲಜಿ 9 ವ್ಯಾಕೆನ್ಸಿ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಅಂಡ್ ಫಾರ್ಮರ್ಸ್ 3 ವ್ಯಾಕೆನ್ಸಿ. ಡಿಪಾರ್ಟ್ಮೆಂಟ್ ಆಫ್ ಆಟೋಮೇಟ್ ಎನರ್ಜಿ 28 ವ್ಯಾಕೆನ್ಸಿ. ಡೈರೆಕ್ಟರೇಟ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ 4 ವ್ಯಾಕೆನ್ಸಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ 3 ವ್ಯಾಕೆನ್ಸಿ. IHQ ಮೋಡ್ 48 ವ್ಯಾಕೆನ್ಸಿ. MO ಕಮ್ಯುನಿಕೇಶನ್ 2 ವ್ಯಾಕೆನ್ಸಿ. ಇನ್ನು MO ಎಲೆಕ್ಟ್ರಾನಿಕ್ಸ್ 3 ವ್ಯಾಕೆನ್ಸಿ. MO ಹೆಲ್ತ್ 16. MO ಹೌಸಿಂಗ್ ಅಂಡ್ ಅರ್ಬನ್ ಅಫೈರ್ಸ್ 1. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ 3. ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ 8. ಸ್ಟ್ಯಾಟಿಕ್ಸ್ ಅಂಡ್ ಪ್ರೋಗ್ಲಿಮೇಷನ್ 13. MO ಟೆಕ್ಸ್ಟೈಲ್ 3. MES ಆರ್ಮಿ 4. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ 3. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 11. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ 16. ರೈಲ್ವೆ 6. ಟೂರಿಸಂ 11. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ 1. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ 2. ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ 5. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ 4. ಆಫೀಸ್ ಆಫ್ ಡೆವಲಪ್ಮೆಂಟ್ ಕಮಿಷನರ್. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ 2 ವ್ಯಾಕೆನ್ಸಿ. ಟೋಟಲ್ ಬಂದು 1114 ವ್ಯಾಕೆನ್ಸೀಸ್ ಇದೆ ಗ್ರೇಡ್ D ಸ್ಟೆನೋಗ್ರಾಫರ್ಗೆ. ಇನ್ನು ಇದಕ್ಕೆ ಬೇಕಾಗಿರೋ ಏಜ್ ಲಿಮಿಟ್ ನೋಡೋದಾದ್ರೆ, ಅಂದ್ರೆ ನಿಮ್ದು 1/8/2023 ನೋಡಿದಾಗ ಎಷ್ಟು ಏಜ್ ಆಗಿರ್ಬೇಕು ಅಂತ ಇಲ್ಲಿದೆ. ಗ್ರೇಡ್ C ಆಗಿದ್ರೆ ನಿಮ್ಮ ಏಜ್ ಬಂದು 18 ಮೇಲೆ 30 ಒಳಗಾಗಿರ್ಬೇಕು. ಅದು 1/8/2023 ನೋಡಿದಾಗ. ಅಂದ್ರೆ 2/8/1993 1/8/2005 ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ D ಗೆ ನೋಡೋದಾದ್ರೆ ನಿಮ್ದು ಏಜ್ ಬಂದು 1/8/2023 ನೋಡಿದಾಗ 18 ಮೇಲೆ 27 ಒಳಗಿರಬೇಕು. ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು 2/8/1996 1/8/2005 ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ SC ST ಗೆ 5 ವರ್ಷ, OBC ಗೆ 3 ವರ್ಷ, PWD 10 ವರ್ಷ, PWD OBC 13 ವರ್ಷ, PWD SC ST 15 ವರ್ಷ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ. ಆ ಥರ ಎಲ್ಲ ಇದೆ. ಇನ್ಯಾವುದರ ಈ ಕ್ಯಾಟಗರಿಲಿ ಬಂದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಬೇಕಾಗಿರೋ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 23/8/2023 ನೋಡಿದಾಗ ನೀವು 12th ನ ಮುಗಿಸಿರ್ಬೇಕು. ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ
ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸ್ಕ್ರೀನ್ ಶಾಟ್ಸ್ ಇದೆ, ಅದನ್ನೆಲ್ಲ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿರುತ್ತೆ ಅಂತ ಇಲ್ಲಿ ನೋಡ್ಬೋದು. ಕರ್ನಾಟಕ ಕೇರಳ ರೀಜನ್ಗೆ ನೋಡಿದ್ರೆ ಇಲ್ಲಿ ಇರುತ್ತೆ. ಅಂದರೆ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕನ್ನೂರ್, ಕೊಲ್ಲಂ, ಕೊಟ್ಟಾಯಂ, ಕೋಝಿಕೋಡೆ, ತಿರುವನಂತಪುರಂ ಇಷ್ಟರಲ್ಲಿ ಯಾವ್ದಕ್ಕಾದ್ರೂ ನೀವು ಚೂಸ್ ಮಾಡಬಹುದು. ಇನ್ನು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತಲ್ಲ, ಅದ್ರದ್ದು ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದ್ರೆ ಈ ರೀತಿ ಇದೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 50 ಕ್ವಶನ್ 50 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್ಗೆ. ಇನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಇದು 2 ಅವರ್ ಎಕ್ಸಾಮ್ ಆಗಿರುತ್ತೆ. ನೀವೇನಾದ್ರು PWD ಆಗಿದ್ರೆ 2 ಅವರ್ 40 ನಿಮಿಷ ಟೈಮ್ ಇರುತ್ತೆ. ಬರೀ PWD ಅಲ್ಲ, ನೀವೇನಾದ್ರು ನಿಮ್ಮ ಪರವಾಗಿ ಏನಾದ್ರು ಸ್ಕ್ರೈಬ್ ಎಕ್ಸಾಮ್ ಬರೀತಿದ್ರೆ ಮಾತ್ರ ಈ 2 ಅವರ್ 40 ನಿಮಿಷ ಟೈಮ್ ಕೊಡೋದು. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೀವೇನಾದ್ರು ಒಂದು ಕರೆಕ್ಟ್ ಮಾಡಿದ್ರೆ 1 ಮಾರ್ಕ್ಸ್ ಇರುತ್ತೆ. ನೀವೇನಾದ್ರು ಒಂದು ತಪ್ಪು ಮಾಡಿದ್ರೆ 1/3 ಆಫ್ ಮಾರ್ಕ್ಸ್ ನ ಕಳೀತಾರೆ. ಅಂದ್ರೆ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ನು ಇದ್ರದ್ದು ಸಿಲೆಬಸ್ ನ ನೀವು ಇಲ್ಲಿ ನೋಡ್ಬೋದು. ನೀವು ಜಸ್ಟ್ ಈಗ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ಗೆ ಏನೇನು ಸಿಲೆಬಸ್ ಇರುತ್ತೆ ಅಂತ ಇಲ್ಲಿದೆ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇದರಲ್ಲಿ ಎಲ್ಲ ಸಿಗುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಸಿಲೆಬಸ್ ಇಲ್ಲಿದೆ ನೋಡಿ. ಇನ್ನು ಅದಾದ್ಮೇಲೆ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಇಂಗ್ಲಿಷ್ ಮತ್ತು ಹಿಂದಿ ಟೈಪಿಂಗ್ ಗೊತ್ತಿರಬೇಕು. ನೀವೇನಾದ್ರೂ ಗ್ರೇಡ್ ಗೆ ಅಪ್ಲೈ ಮಾಡಿದ್ರೆ 100 ವರ್ಡ್ಸ್ ಪರ್ ಮಿನಿಟ್, ಮತ್ತು ಗ್ರೇಡ್ ಗೆ ಅಪ್ಲೈ ಮಾಡಿದ್ರೆ 80 ವರ್ಡ್ಸ್ ಪರ್ ಮಿನಿಟ್ ಡಿಕ್ಟೇಷನ್ ಇರುತ್ತೆ. ಅದನ್ನ 10 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟೆನೋಗ್ರಾಫರ್ ಗ್ರೇಡ್ ಗೆ ಇಂಗ್ಲಿಷು 50 ನಿಮಿಷ ಇರುತ್ತೆ ಸ್ಕಿಲ್ ಟೆಸ್ಟ್, ಮತ್ತು ಸ್ಟೆನೋಗ್ರಾಫರ್ ಡಿ ಅದು ಹಿಂದಿ ಲ್ಯಾಂಗ್ವೇಜ್ಗೆ 65 ನಿಮಿಷ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಗ್ರೇಡ್ ಗೆ ಇಂಗ್ಲಿಷ್ 40 ನಿಮಿಷ, ಗ್ರೇಡ್ ಹಿಂದಿಗೆ 55 ನಿಮಿಷ ಟೈಮ್ ಇರುತ್ತೆ. ಅಷ್ಟರಲ್ಲಿ ನಿಮ್ದು ಸ್ಕಿಲ್ ಟೆಸ್ಟ್ ನೆಲ್ಲ ಮಾಡ್ತಾರೆ. ಅಂದ್ರೆ ಯಾರ್ಯಾರು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪಾಸ್ ಆಗಿ ಆ ಮೆರಿಟ್ ಲಿಸ್ಟ್ ಅಲ್ಲಿ ಬಂದಿರ್ತೀರಾ ಅವರಿಗಷ್ಟೇ ಈ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಈ ಅಪ್ಲಿಕೇಶನ್ ಹಾಕೋಕೆ ನಾನು ಒಂದು ಅಪ್ಲೈ ಆನ್ಲೈನ್ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಮತ್ತು ಆ ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ನೀವು ಏನೇನು ಇನ್ಫಾರ್ಮೇಶನ್ ಎಲ್ಲ ಕೇಳುತ್ತೆ ಅದನ್ನ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಬೇಕಿರುತ್ತೆ. ನೀವು ಆಧಾರ್ ಕಾರ್ಡ್ ಇದೆಯೋ ಇಲ್ವೋ ಅಂತ ಕೊಡಬೇಕು. ನೆಕ್ಸ್ಟ್ ನೀವು ಆಧಾರ್ ಕಾರ್ಡ್ ಇಲ್ಲ ಅಂತ ಕೊಟ್ರೆ ಬೇರೆದು ಯಾವ್ದಾರು ಒಂದು ID ಸಬ್ಮಿಟ್ ಮಾಡಬೇಕಿರುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾನ್ ಕಾರ್ಡ್ ಈ ಥರ ಅದನ್ನ ಕೊಡಬೇಕು. ನೇಮ್ ಕೊಡಬೇಕು. ಆಮೇಲೆ ನಿಮ್ಮದು ನೀವೇನಾದ್ರು ನೇಮ್ ಚೇಂಜ್ ಮಾಡಿದರೆ ಅದನ್ನ ಕೊಡಬೇಕಿರುತ್ತೆ. ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ನಿಮ್ಮದು ಡೇಟ್ ಆಫ್ ಬರ್ತ್ ಏನು, ನಿಮ್ಮದು 10th ಮಾರ್ಕ್ಸ್ ಎಲ್ಲ ಏನಿರುತ್ತೆ, ಅದು ರೋಲ್ ನಂಬರು, ಯಾವ ಇಯರ್ ಪಾಸ್ ಆಗಿದ್ರಿ, ನಿಮ್ಮ ಜೆಂಡರ್ ಏನು, ಮೊಬೈಲ್ ನಂಬರು, ಇಮೇಲ್ ID ಎಲ್ಲದನ್ನೂ ಕೇಳುತ್ತೆ. ಇದನ್ನೆಲ್ಲ ಕೊಟ್ಬಿಟ್ಟು ಸೇವ್ ಅಂತ ಕೊಡಿ. ಅದಾದ್ಮೇಲೆ ಕೆಳಗಡೆ ನಿಮ್ದು ಕ್ಯಾಟಗರಿ ಬಗ್ಗೆ ಡೀಟೇಲ್ಸ್ ಕೇಳುತ್ತೆ ಮತ್ತು ನಿಮ್ದು ಅಡ್ರೆಸ್ ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಅದನ್ನ ಕೊಟ್ಬಿಟ್ಟು ಫೈಲ್ ಅನ್ನು ಸಬ್ಮಿಟ್ ಮಾಡಿ. ಆಮೇಲೆ ನಿಮ್ದು ರಿಜಿಸ್ಟ್ರೇಷನ್, ನಿಮ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಂದ ಲಾಗಿನ್ ಹಾಕ್ಬೇಕಿರುತ್ತೆ. ಆ ಲಾಗಿನ್ ಆದ್ರೆ ನಿಮ್ಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಂದ್ರೆ ಈ ಪೋಸ್ಟ್ಗೆ ಸ್ಟೆನೋಗ್ರಾಫರ್ ಗ್ರೇಡ್ C ಮತ್ತು D ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡೋಕ್ಕೋಸ್ಕರ ಒಂದು ಪೇಜ್ ಓಪನ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ಈಗ SSC ಯಾವುದೇ ಅಪ್ಲಿಕೇಶನ್ ಹಾಕೋದಿರೋ ಅದ್ರ ರಿಜಿಸ್ಟ್ರೇಷನ್ ಇದ್ದೇ ಇರುತ್ತೆ. ಬಟ್ ಸ್ಟೆನೋಗ್ರಾಫರ್ ಗ್ರೇಡ್ C ಮತ್ತು D ಗೆ ಇದು ಅಪ್ಲಿಕೇಶನ್ ಫಾರ್ಮ್. ಆ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಇದನ್ನ ಮಾಡಕ್ಕಾಗೋದು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ಲಾಗಿನ್ ಆದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ನೇಮು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಯಾಟಗರಿ ಏನು, ನೀವೇನಾದ್ರು PWD ಅದೆಲ್ಲ ಕೇಳುತ್ತೆ. ಆಮೇಲೆ 10th ನೀವು ಯಾವ ಬೋರ್ಡು, ಏನ್ ರೋಲ್ ನಂಬರು, ಮತ್ತೆ ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರಿ ಅದೆಲ್ಲ ಕೇಳುತ್ತೆ. ಆಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ನ 3 ಆಪ್ಷನ್ಸ್ ಇರುತ್ತೆ. ನೀವು ಪ್ರಿಯಾರಿಟಿ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಏನಾದ್ರು ಎಕ್ಸ್ ಸರ್ವಿಸ್ ಮ್ಯಾನ ಎಸ್ ಅಂತ ಕೊಟ್ರೆ ಅದ್ರ ರಿಲೇಟೆಡ್ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೇಳುತ್ತೆ, ಅದನ್ನೆಲ್ಲ ಕೊಡಿ. ಅದಾದ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ನೀವೇನಾದ್ರು ಡಿಸೇಬಿಲಿಟಿ ಅಂತ ಕೊಟ್ಟಿದ್ರೆ ನಿಮ್ಗೆ ಸ್ಕ್ರೈಬ್ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೇಳುತ್ತೆ. ಎಸ್ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೇಳುತ್ತೆ. ಇಲ್ಲ ಅಂದ್ರೆ ಏನ್ ಇನ್ಫಾರ್ಮೇಶನ್ ಕೇಳಲ್ಲ. ನೆಕ್ಸ್ಟ್ ಇನ್ನು ನೀವು ಸ್ಕಿಲ್ ಟೆಸ್ಟ್ ನ ಯಾವ್ದ್ರಲ್ಲಿ ಕೊಡ್ಬೇಕು, ಇಂಗ್ಲಿಷ್ ಅಥವಾ ಹಿಂದಿ ಅಂತ ಕೇಳುತ್ತೆ. ನೀವು ಯಾವ್ದು ಬೇಕೋ ಅದನ್ನ ಕೊಡಿ. ಮತ್ತು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಗ್ರೇಡ್ C ಅಥವಾ ಗ್ರೇಡ್ D ಅದನ್ನ ಕೊಡಿ. ಅದಾದ್ಮೇಲೆ ನಿಮ್ದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನು ಅದನ್ನ ಕೊಡಿ. ಅಲ್ಲಿ ಡೀಟೇಲ್ನ ಕೇಳುತ್ತೆ. ನಿಮ್ದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಆಗಿರುತ್ತಲ್ಲ ಅದ್ರ ಡೀಟೇಲ್ಸ್ ಅದನ್ನೆಲ್ಲ ಕೊಡಿ. ಅದಾದ್ಮೇಲೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ, ಅದನ್ನೆಲ್ಲ ಕೊಟ್ಬಿಟ್ಟು ನಿಮ್ದು ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಬೇಕಿರುತ್ತೆ. ನಿಮ್ ಫೋಟೋಗ್ರಾಫ್ ಬಂದು
20 KB ಇಂದ 50 KB ಒಳಗೆ JPEG ಅಥವಾ JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಇನ್ನು ಸಿಗ್ನೇಚರ್ ಬಂದು 10 KB ಇಂದ 20 KB ಒಳಗೆ ಅದು ಕೂಡ JPG ಅಥವಾ JPEG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಕೆಳಗಡೆ ಬಂದು ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನ್ ಕ್ಯಾಪ್ಚಾ ಕಾಣಿಸ್ತಿದೆ ಅದನ್ನ ಕೊಟ್ಬಿಟ್ಟು ಪ್ರಿವ್ಯೂ ಮಾಡಿಬಿಟ್ಟು ಎಲ್ಲ ಸರಿ ಇದ್ರೆ ಸಬ್ಮಿಟ್ ಮಾಡಿ. ನೀವೇನಾದ್ರು ತಪ್ಪು ಮಾಡಿದ್ರೆ ಆಮೇಲೆ ನಿಮಗೆ ಅದು ಗೊತ್ತಾದ್ರೆ ಅದನ್ನ ನೀವು ಕರೆಕ್ಷನ್ ಟೈಮಲ್ಲಿ ಕರೆಕ್ಷನ್ ಮಾಡ್ಕೋಬಹುದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂತಿದ್ರೆ ಇಲ್ಲಿ ರಿಜಿಸ್ಟರ್ ನಾವು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಇನ್ಫಾರ್ಮೇಶನ್ ತೋರಿಸಿದ್ನಲ್ಲ ಸ್ಕ್ರೀನ್ ಶಾಟ್, ಅದ್ರ ಪ್ರಕಾರನೇ ಏನೇನು ಇನ್ಫಾರ್ಮೇಶನ್ ಕೇಳುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಇದನ್ನೆಲ್ಲ ಫಿಲ್ ಮಾಡಾದ್ಮೇಲೆ ಸಬ್ಮಿಟ್ ಮಾಡ್ತಿರಲ್ಲ, ಅದಾದ್ಮೇಲೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ನಿಮ್ದು ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ನ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಏನ್ ಕ್ಯಾಪ್ಚಾ ಕಾಣ್ತಿದೆ ಇದ್ರ ಮೇಲೆ ಕೊಟ್ಬಿಟ್ಟು ಲಾಗಿನ್ ಆದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ ಕೇಳುತ್ತೆ ನೀವು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಎಲ್ಲದನ್ನು ಫಿಲ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕಟ್ಬಿಟ್ಟು ಆಮೇಲೆ ಅದು ಅಪ್ಲಿಕೇಶನ್ ಪ್ರಿಂಟ್ ಔಟ್ ನ ತೆಗೆದಿಟ್ಕೊಳ್ಳಿ. ಸೊ ಯಾರೆಲ್ಲ ಈ SSC ಸ್ಟೆನೋಗ್ರಾಫರ್ ಪೋಸ್ಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.